ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮೂಲಂಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ಸಾಂಬಾರು ನಾನು ಸಾಮಾನ್ಯವಾಗಿ ಎಲ್ಲ ತರಕಾರಿಗಳ ಥರ ಏನು ಮಾಡ್ಕೊಳ್ಳೋದಿಲ್ಲ. ಮಿಕ್ಸ್ ತರಕಾರಿ ಹಾಕ್ಕೊಳ್ಳೋದು ಸಾಮಾನ್ಯವಾಗಲೂ ಮಿಕ್ಸ್ ತರಕಾರಿನೇ ಹಾಕ್ಕೊಳ್ಳೋದು ನಾನು. ಬರೀ ಮೂಲಂಗಿ ಒಂದೇ ಹಾಕಿದಾಗ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ಮೂಲಂಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಸ್ವಲ್ಪ ಬೇಳೆ, 2 ದಪ್ಪ ದಪ್ಪ ಟೊಮೊಟೊ, ಅರಿಶಿನ ಪುಡಿ, ಎಣ್ಣೆ ಇಷ್ಟು ಹಾಕ್ಕೊಂಡು ಬೇಗ ಇಟ್ಕೊಳ್ತಾ ಇದ್ದೀನಿ. ನಾನು ಅನ್ನ ಆದರೂ ಅಷ್ಟೇ, ತರಕಾರಿ ಏನೇ ಆದರೂ ಕೂಡ ನಾನು ಕುಕ್ಕರಲ್ಲಿ ಡೈರೆಕ್ಟಾಗಿ ಇಡೋದಿಲ್ಲ. ನಮ್ಮಲ್ಲಿ ಯಾರಿಗೂ ಆ ಥರ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಸಪ್ರೇಟ್ ಪಾತ್ರೆಗೆ ಹಾಕಿ ಕುಕ್ಕರಲ್ಲೇ ನಾನು ಎಷ್ಟು ಬೇಕಷ್ಟು ವಿಷಲ್ ಕೂಗಿಸ್ಕೊಳ್ತೀನಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನಾನು ಮೂಲಂಗಿ ಕೂಡ ಹಾಕ್ಕೊಂಡಿದ್ದೀನಿ. ಮೂಲಂಗಿನೂ ಹಾಕ್ಕೊಂಡು ಅದು ಹಸಿ ಸ್ಮೆಲ್ಲು ಮತ್ತು ಮೂಲಂಗಿದು ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಹಾಗಾಗಿ ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ನಾನು ಕರ್ಬೇವಿನ ಸೊಪ್ಪು ಯಾವಾಗಲೂ ಅಷ್ಟೇ ಲೇಟಾಗಿ ನಾನು ಹಾಕ್ಕೊಳ್ಳೋದು. ಅದು ಸ್ಮೆಲ್ ಚೆನ್ನಾಗಿರುತ್ತೆ, ಮಸಾಲೆ ಹಸ್ರು ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತೀನಿ ನಾನು. ಈಗ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ಜಾರ್ ತೊಗೊಂಡು ನಾನು ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋಣ ಅಂದ್ಬಿಟ್ಟು, ಮಸಾಲೆ ಅಂದರೆ ಬೇರೆ ಏನೂ ಅಲ್ಲ, ತೆಂಗಿನಕಾಯಿ, 2 ಈರುಳ್ಳಿ, ಸ್ವಲ್ಪ ಮಸಾಲ ಪುಡಿ, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮಸಾಲ ಪುಡಿ, ಇದಿಷ್ಟು ಮೂರನ್ನೇ ನಾನು ಹಾಕೋದು. ಇದಕ್ಕೆ ಮತ್ತು ಇನ್ಯಾವುದನ್ನು ನಾನು ಸೇರಿಸೋದಿಲ್ಲ, ಇಷ್ಟನ್ನೇ ಹಾಕ್ಕೊಳ್ತೀನಿ. ನಾನು ಒಗ್ಗರಣೆಗೆ ಮೆಣಸಿನ್ಕಾಯಿ ಕೂಡ ಹಾಕೋದಿಲ್ಲ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಕೆಲವೊಂದಕ್ಕೆ ಹಾಕ್ತೀನಿ, ಕೆಲವೊಂದು ನಾನು ಯೂಸ್ ಮಾಡೋದಿಲ್ಲ. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಂದು ಹಾಕಿದ್ರೆ ಸಾಕು, ಅದನ್ನು ತೆಗೆದು ಎಲ್ಲ ಸೈಡಿಗೆ ಇಡ್ತಾರೆ ಅಂದ್ಕೊಂಡು. ನೋಡಿ, ಮಿಕ್ಸಿನಲ್ಲಿ ತುಂಬ ನೈಸಾಗಿ ಮಸಾಲೆ ರುಬ್ಕೊಂಡಿದ್ದೀನಿ, ಈರುಳ್ಳಿ ಖಾರ ರುಬ್ಕೊಂಡಿದ್ದೀನಿ. ನೋಡಿ, ಅದನ್ನು ಈಗ ಮೂಲಂಗಿ ಫ್ರೈ ಆಗಿದೆ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ರುಚಿಗೆ ತಕ್ಕ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ನೂ ಕೂಡ ತೊಳೆದು ಅದನ್ನು ಕೂಡ ನೀರು ಹಾಕ್ಕೊಂಡು, ಈಗ ವಿಷಲ್ ನಾನು ಕೂಗಿಸ್ಕೊಂಡಿದ್ನಲ್ಲ, ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರಲ್ಲಿ, ಅದು ಕೂಡ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಮೂಲಂಗಿ ಸಾರು ರೆಡಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಬೇಗ ಕೂಡ ಆಗುತ್ತೆ. ಒಂದು ಕಡೆ ಬೇಳೆ ಬೇಯಿಸ್ಕೊಂಡು ಒಂದು ಕಡೆ ತರಕಾರಿ ಬೇಯಿಸ್ಕೊಂಡು ಆಮೇಲೆ ನಾವು ಮಸಾಲೆ ರುಬ್ಕೊಂಡು ಹಾಕ್ಕೊಂಡ್ರೆ ಒಂದು 10-15 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ರುಚಿ ಇತ್ತು. ಬಿಸಿ ಅನ್ನಕ್ಕೆ ಬಿಸಿ ಸಾರು, ತುಪ್ಪ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿತ್ತು. ನೀವು ಒಮ್ಮೆ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.